ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ನೀವು ನಿಮ್ಮ ಮನೆಯಲ್ಲಿ ಬಟ್ಟೆ ತೊಳೆಯೋದಕ್ಕೆ ಅಂಥೇಳಿ ವಾಷಿಂಗ್ ಮಿಷಿನ್ ಬಳಸ್ತೀರಾ ಅಂತ ಅಂದರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ಒಂದು ನೆನಪಿರ್ಲಿ ವೀಕ್ಷಕರೇ, ಸ್ವಲ್ಪ ಎಡವಟ್ಟಾದ್ರೂ ವಾಷಿಂಗ್ ಮೆಷಿನ್ ಕೂಡ ಸ್ಫೋಟ ಆಗುತ್ತೆ. ಇದಕ್ಕೆ ನೀವು ಮಾಡೋ ಸಿಲ್ಲಿ ರೀಸನ್ಗಳೇ ಕಾರಣ. ವೀಕ್ಷಕರೇ, ನಿಮ್ಮ ಬಟ್ಟೆ ವಾಷಿಂಗ್ ಮಿಷಿನ್ ನಲ್ಲಿ ಕ್ಲೀನ್ ಆಗ್ತಿಲ್ಲ ಅಂತ ಅಂದ್ರೂ ಕೂಡ ಅದಕ್ಕೆ ನೀವೇ ಕಾರಣ. ಅಂದ್ರೆ ಇಲ್ಲಿ ನೀವು ಏನೋ ತಪ್ಪು ಮಾಡ್ತಿದ್ದೀರಾ ಅಂತ ಅರ್ಥ. ಹಾಗಾದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಬಟ್ಟೆ ವಾಶ್ ಮಾಡಬೇಕಾದ್ರೆ ಬಟ್ಟೆ ಪಳಪಳ ಅಂತ ಹೊಳಿಬೇಕು ಅಂತ ಅಂದ್ರೆ ಏನ್ ಮಾಡಬೇಕು? ಕೆಲವೊಂದು ಅದ್ಭುತವಾದ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮೊದಲ ಸೂಪರ್ ಟಿಪ್ಸ್, ವಾಷಿಂಗ್ ಮಿಷಿನ್ ಡೋರ್ ಅನ್ನ ಕ್ಲೋಸ್ ಮಾಡಬೇಡಿ. ಕೆಲವರು ಮಾಡೋ ದೊಡ್ಡ ತಪ್ಪು ಅಂತ ಅಂದ್ರೆ ಬಟ್ಟೆ ವಾಶ್ ಮಾಡಿದ ತಕ್ಷಣ ಡೋರ್ ಅನ್ನ ಕ್ಲೋಸ್ ಮಾಡಿ ಇಡ್ತಾರೆ. ದಯವಿಟ್ಟು ಈ ತಪ್ಪು ಮಾಡಬೇಡಿ. ವಾಶ್ ಆದ ತಕ್ಷಣ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಡೋರ್ ಅನ್ನ ಓಪನ್ ಆಗಿ ಬಿಡಿ. ಆಗ ಇದರಲ್ಲಿ ತೇವಾಂಶ ಇರುತ್ತಲ್ಲ, ಅದು ಡ್ರೈ ಆಗುತ್ತೆ. ಇದರ ಜೊತೆಗೆ ಇಲ್ಲಿ ರಬ್ಬರ್ ಇರುತ್ತಲ್ಲ, ಇದನ್ನ ಒಂದು ಡ್ರೈ ಬಟ್ಟೆ ತೆಗೆದುಕೊಂಡು ಚೆನ್ನಾಗಿ ಒರೆಸಿ. ಆಗ ರಬ್ಬರ್ ನಲ್ಲಿ ಯಾವುದೇ ರೀತಿ ಫಂಗಸ್ ಆಗಲ್ಲ, ಬ್ಯಾಡ್ ಸ್ಮೆಲ್ ಬರಲ್ಲ. ಒಂದ್ ವೇಳೆ ರಬ್ಬರ್ ಅನ್ನ ನೀವು ಡ್ರೈ ಮಾಡಿ ಇಟ್ಟಿಲ್ಲ ಅಂತ ಅಂದ್ರೆ ಅಲ್ಲಿ ಫಂಗಸ್ ಆಗುತ್ತೆ, ಬ್ಲಾಕ್ ಫಂಗಸ್ ಆಗುತ್ತೆ. ಅದು ನಿಮ್ಮ ಬಟ್ಟೆಗೆ ಅಂಟ್ಕೊಳ್ಳುತ್ತೆ. ಜೊತೆಗೆ ನಿಮ್ಗೆ ಅಲರ್ಜಿ ಆಗುವಂತಹ ಅಪಾಯ ಕೂಡ ಇರುತ್ತೆ. ಜೊತೆಗೆ ಬಟ್ಟೆ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ. ಎರಡನೇ ಸೂಪರ್ ಟಿಪ್ಸ್, ಎಲ್ಲ ವಾಷಿಂಗ್ ಮಿಷಿನ್ಗಳಿಗೂ ಅದರದ್ದೇ ಆದ ಕೆಪಾಸಿಟಿ ಅನ್ನೋದಿರುತ್ತೆ. ಅದರ ಕೆಪಾಸಿಟಿಗಿಂತ ಹೆಚ್ಚು ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು. ಇದು ಇಲ್ಲಿ ಎಲ್ಲರೂ ಮಾಡುವಂತಹ ದೊಡ್ಡ ತಪ್ಪು. ಎಲ್ಲ ಬಟ್ಟೆನೂ ಒಂದೇ ಸಾರಿ ತೊಳೆದು ಬಿಡೋಣ ಅಂತ ಇದ್ದು ಬಟ್ಟೆಗಳನ್ನ ಒಂದೇ ಸಾರಿ ತುಂಬಿ ಬಿಡ್ತಾರೆ. ಇದು ಸರಿಯಲ್ಲ. ನೀವು ವಾಷಿಂಗ್ ಮಿಷಿನ್ ತುಂಬಾ ಬಟ್ಟೆ ತುಂಬಿದ್ರೆ ಹೇಗ್ ತಾನೇ ಕ್ಲೀನ್ ಆಗುತ್ತೆ? ಅಂದ್ರೆ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ 3/4 ಡ್ರಮ್ ಮಾತ್ರ ಬಟ್ಟೆಯನ್ನ ಹಾಕಬೇಕು, ಬಟ್ಟೆ ಇರಬೇಕು. ಆಗ ಮಾತ್ರ ಚೆನ್ನಾಗಿ ರೊಟೇಷನ್ ಆಗುತ್ತೆ, ಡ್ರಮ್ಮು ನೀಟಾಗಿ ಸ್ಕ್ರಬ್ ಆಗುತ್ತೆ, ಬಟ್ಟೆ ಕ್ಲೀನ್ ಆಗಿ ವಾಶ್ ಆಗುತ್ತೆ. ಇಲ್ಲದೆ ಹೋದ್ರೆ ಬಟ್ಟೆ ಕ್ಲೀನ್ ಆಗಿ ವಾಶ್ ಆಗಲ್ಲ. ಮೂರನೇ ಸೂಪರ್ ಟಿಪ್ಸ್, ಎಲ್ಲ ವಾಷಿಂಗ್ ಮಿಷಿನ್ಗಳಲ್ಲೂ ಕೂಡ ಕೆಳಗಡೆ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರೆ. ಇದನ್ನ ಓಪನ್ ಮಾಡಿದ್ರೆ ಸ್ವಲ್ಪ ನೀರು ಕೂಡ ಹೊರಗಡೆ ಬರುತ್ತೆ. ಇದನ್ನ ನೀವು ಆಗಾಗ ಕ್ಲೀನ್ ಮಾಡ್ತಾ ಇರ್ಬೇಕಾಗತ್ತೆ. ಮೆಷಿನ್ ಆನ್ ನಲ್ಲಿ ಇರಬೇಕಾದ್ರೆ ದಯವಿಟ್ಟು ಓಪನ್ ಮಾಡೋದಕ್ಕೆ ಹೋಗ್ಬೇಡಿ, ಕ್ಲೀನ್ ಮಾಡಬೇಡಿ. ಒಂದ್ ವೇಳೆ ನಿಮ್ಮ ಬಟ್ಟೆ ಜೊತೆ ಪಿನ್ನು, ಕಾಯಿನ್ಸು, ಕಸ ಏನಾದ್ರೂ ಇದ್ರೆ ಅದು ಅಲ್ಲಿ ಹೋಗಿರುತ್ತೆ. ಇದನ್ನ ತಿಂಗಳಿಗೊಂದ್ಸಾರಿನಾದ್ರೂ ಕ್ಲೀನ್ ಮಾಡ್ತಾ ಇರಿ. ಇಲ್ಲ ಅಂತ ಅಂದ್ರೆ ನಿಮ್ಮ ಬಟ್ಟೆ ಮೇಲೆ ಅದರ ಪರಿಣಾಮ ಬೀಳುತ್ತೆ. ಕೊನೆಯ ಸೂಪರ್ ಟಿಪ್ಸ್, ನೀವು ಡಿಟರ್ಜೆಂಟ್ ಇಲ್ಲ ಲಿಕ್ವಿಡ್ ಹಾಕ್ತಿರಲ್ಲ ವಾಷಿಂಗ್ ಮಿಷಿನ್ಗೆ, ಅದರ ಟ್ರೇ ಅನ್ನ ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನ್ ಮಾಡಿಲ್ಲ ಅಂತ ಅಂದ್ರೆ ನೀವು ಹಾಕಿದ ಲಿಕ್ವಿಡ್ ಹಾಗೂ ಪೌಡರ್ ಸ್ವಲ್ಪ ಅಲ್ಲೇ ಇರುತ್ತೆ, ಅಲ್ಲೇ ಸ್ಟಾಕ್ ಆಗಿರುತ್ತೆ. ಅದು ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ, ಫಂಗಸ್ ರೀತಿ ಆಗುತ್ತೆ. ಹೀಗಾಗಿ ಅದನ್ನ ಕ್ಲೀನ್ ಮಾಡ್ತಾ ಇರಿ. ಅದನ್ನ ರಿಮೂವ್ ಮಾಡಿ ಆಗಾಗ ವಾಶ್ ಮಾಡ್ತಾ ಇರಿ. ಆಗ ಅದರ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ. ವಾಶ್ ಮಾಡಿಲ್ಲ ಅಂದ್ರೆ ಅಲ್ಲಿ ಏನ್ ಲಿಕ್ವಿಡ್ ಹಾಗೂ ಡಿಟರ್ಜೆಂಟ್ ಹಾಕಿರ್ತೀರಲ್ಲ, ಅದು ಅಲ್ಲೇ ಕೂತು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ನೀವು ವಾಶ್ ಮಾಡದೆ ಹಾಗೆ ಬಿಟ್ರೆ ಅದು ನಿಮ್ಮ ಬಟ್ಟೆಗೂ ಅಂಟುತ್ತೆ. ಇದರಿಂದ ಅಲರ್ಜಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಹುಷಾರು ವೀಕ್ಷಕರೇ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಸಜೆಷನ್ ಅಂದ್ರೆ, ಕೆಲವರು ವಾಷಿಂಗ್ ಮಿಷಿನ್ ನ ಕ್ಲೀನ್ ಮಾಡಬೇಕಾದ್ರೆ ಅದರ ಪ್ಲಗ್ ಹಾಕ್ಬಿಟ್ಟು ವಾಷಿಂಗ್ ಮಿಷಿನ್ ಅನ್ನ ಕ್ಲೀನ್ ಮಾಡ್ತಾರೆ. ದಯವಿಟ್ಟು ಅಪ್ಪಿ ತಪ್ಪಿಯೂ ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಕ್ಲೀನ್ ಮಾಡಬೇಕಾದ್ರೆ ಪ್ಲಗ್ ಅನ್ನ ತೆಗೆದಿಟ್ಟು ಕ್ಲೀನ್ ಮಾಡಿ. ಇಲ್ಲ ಅಂದ್ರೆ ನಿಮ್ಮ ಪ್ರಾಣಕ್ಕೆ ಆಪತ್ತು ಬರ್ಬೋದು, ಎಚ್ಚರ. ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಸರಿಯಾಗಿ ಕ್ಲೀನ್ ಆಗ್ತಿಲ್ಲ, ಬಟ್ಟೆ ಸ್ಮೆಲ್ ಬರ್ತಾ ಇದೆ, ಬೇಗ ಬಟ್ಟೆ ಫೇಡ್ ಆಗ್ತಾ ಇದೆ, ಏನ್ ಮಾಡುವುದು ಅಂತ ತಲೆ ಕೆಡ್ಸ್ಕೊಂಡವರಿಗೆ ಈಗ ನೀವು ಮಾಡ್ತಾ ಇದ್ದ ತಪ್ಪುಗಳು ಏನು ಅನ್ನೋದು ಗೊತ್ತಾಗಿರುತ್ತೆ. ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ ನಿಮ್ಮ ಬಟ್ಟೆ ಯಾವ ರೀತಿ ಪಳಪಳ ಹೊಡೆಯುತ್ತೆ ಅನ್ನೋದನ್ನ ನೋಡಿ. ಬಟ್ಟೆ ಕ್ಲೀನ್ ಆಗೋದು ಮಾತ್ರ ಅಲ್ಲ, ನಿಮ್ಮ ವಾಷಿಂಗ್ ಮಿಷಿನ್ ನ ಆಯಸ್ ಕೂಡ ಹೆಚ್ಚಾಗುತ್ತೆ. ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಕ್ಲೀನ್ ಆಗ್ತಿಲ್ಲ ಅಂದ್ರೆ ಅದು ಮಿಷಿನ್ ಮಿಸ್ಟೇಕ್ ಅಲ್ಲ, ಅದು ನಿಮ್ಮ ತಪ್ಪು. ನೀವು ಈ ಚಿಕ್ಕ ಮಿಸ್ಟೇಕ್ ಗಳನ್ನ ಸರಿ ಮಾಡ್ಕೊಂಡ್ರೆ ಬಟ್ಟೆ ಪಳಪಳ ಹೊಳೆಯುತ್ತೆ, ಯಾವುದೇ ಸಮಸ್ಯೆ ಇರೋದಿಲ್ಲ. ಇದು ನಿಮ್ಮ ನೆನಪಲ್ಲಿ ಇರಲಿ. ವೀಕ್ಷಕರೇ, ಬರೀ ವಾಷಿಂಗ್ ಮಿಷಿನ್ ಬಳಸಿದ್ರೆ ಸಾಕಾಗಲ್ಲ. ಅದನ್ನ ಬಳಸೋ ಮುನ್ನ ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕು. ಜೊತೆಗೆ ಅದನ್ನ ಹೇಗೆ ಯಾವ ರೀತಿ ಬಳಸಬೇಕು ಅನ್ನೋ ಬೇಸಿಕ್ ನಾಲೆಡ್ಜ್ ಕೂಡ ನಿಮ್ಗೆ ಗೊತ್ತಿರಬೇಕು. ಇಲ್ಲದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ನಿಮ್ಗೆ ಗೊತ್ತಿರಲಿ. ಹುಷಾರು, ಎಚ್ಚರ. ವೀಕ್ಷಕರೇ, ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರ್ಲಿ. ನಮಸ್ಕಾರ.